ವೀಕ್ಷಕರೇ, ನಾವೀಗ ಶಾಂತಿನಗರದಲ್ಲಿ ಇರುವಂಥ KSRTC ಘಟಕ 2ರ ವರ್ಕ್ಶಾಪಲ್ಲಿ ಇದ್ದೇವೆ. ಇಲ್ಲಿ ಕಾರ್ಮಿಕರು ವಿವಿಧ ರೀತಿಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಬಸ್ಸುಗಳಿಗೆ ಬರುವ ತೊಂದರೆಗಳು ಏನಿವೆ, ಆ ತೊಂದರೆಗಳನ್ನು ನಿವಾರಿಸುವ ಎಲ್ಲ ವ್ಯವಸ್ಥೆಗಳು ಇಲ್ಲಿ ಉಂಟು. ಅಕಸ್ಮಾತ್ ಇಲ್ಲಿ ತೊಂದರೆಗಳನ್ನು ನಿವಾರಿಸೋಕ್ಕೆ ಸಾಧ್ಯವಿಲ್ಲ ಅನ್ನೋದಾದರೆ 2 ದೊಡ್ಡ ವರ್ಕ್ಶಾಪ್ಗಳು ಉಂಟು ಇಡೀ ರಾಜ್ಯಕ್ಕೆ. ಒಂದು ಹಾಸನದಲ್ಲಿದೆ, ಮತ್ತೊಂದು ಪೀಣ್ಯದ ಬಳಿ ಇದೆ. ಅಲ್ಲಿ ಅಗತ್ಯ ರಿಪೇರಿಗಳನ್ನು ಮಾಡ್ತಾರೆ. ಸಾಮಾನ್ಯವಾಗಿ ಹೊರಗಡೆ ಎಲ್ಲೂ ರಿಪೇರಿಗಾಗಿ ಕಳಿಸೋದಿಲ್ಲ. ಏನೇ ಸಮಸ್ಯೆ ಬಂದರೂ ಅದಕ್ಕೆ ಉತ್ತರ ಇವರಲ್ಲಿ ಉಂಟು, ಇವರೇ ಅದನ್ನು ನಿಭಾಯಿಸ್ತಾರೆ. ಹಾಗಾಗಿ ರಾಜ್ಯಕ್ಕೆ, ಸಂಸ್ಥೆಗೆ ಅಪಾರವಾದ ಹಣದ ಉಳಿತಾಯ ಆಗ್ತಾಯಿದೆ. ಇದು ಮೆಚ್ಚುವಂಥ ಕೆಲಸ. ಬನ್ನಿ, ಅವರ ಜೊತೆ ಮಾತುಕತೆ ಆಡ್ತಾ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿ ಪುಸ್ತಕಗಳನ್ನು ಅವರಿಗೆ ಕೊಡೋಣ. ಬನ್ನಿ. ನಮ್ಮ ಕಾರ್ಮಿಕರೆಲ್ಲ ಅವರ ಕೆಲಸದಲ್ಲಿ ಮಗ್ನರಾಗಿದ್ದಾರೆ. ಅವರ ಕೆಲಸಕ್ಕೆ ಒಂದಷ್ಟು ವಿರಾಮವನ್ನು ಕೊಡಿಸಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಅವರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ಸರ್, ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು, ಪರಿಚಯ? ನನ್ನ ಹೆಸರು ತಿಮ್ಮರಾಯಪ್ಪ ಅಂತ. ನಾವು ಇಲ್ಲಿ ಕುಶಲಕರ್ಮಿಯಾಗಿ ಕೆಲಸ ಮಾಡ್ತಾಯಿದ್ದೀವಿ. ಕುಶಲಕರ್ಮಿ ಅಂದರೆ ಅರ್ಥವಾಗಲ್ಲ ನಮಗೆ. ಯಾವ ತರಹದ ಕೆಲಸ ಮಾಡ್ತೀವಿ ಸರ್? ಕುಶಲಕರ್ಮಿ ಅಂದರೆ ಈ ಬಸ್ಸಿನ ತಾಂತ್ರಿಕ ಕೆಲಸಗಳು ಏನೇನು ಇರ್ತಾವೋ ಅದು ಪ್ರತಿಯೊಂದೂ ಮಾಡೋರಿಗೆ ಕುಶಲಕರ್ಮಿ ಅಂತ ಹೇಳ್ತಾರೆ ಸರ್. ಹಾಂ. ಬಸ್ಸಲ್ಲಿ ಏನೇ ತೊಂದರೆ ಬಂದರೂ ಅದನ್ನು ನೀವೇ ಸರಿಪಡಿಸ್ತೀವಿ. ಪ್ರತಿಯೊಂದು ಕೆಲಸನೂ ನಾವೇ ಮಾಡಬೇಕಾಗುತ್ತೆ. ಅದಕ್ಕೆ ನಮಗೆ ಒಂದು ಹುದ್ದೆ ಅಂದ್ಬಿಟ್ಟು ಕೊಡ್ತಾರೆ ಪ್ರಮೋಷನ್ ಆಗಿ. ಅದರಲ್ಲಿ ನಮಗೆ ಈಗ ಕುಶಲಕರ್ಮಿ ಕೊಟ್ಟಿದ್ದಾರೆ. ಈಗ ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾರೆ ಸರ್? ನಾವು 37 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀವಿ ಸರ್. 37 ವರ್ಷ? ಅಬ್ಬಾ! ಇನ್ನು ಎಷ್ಟು ವರ್ಷದ? ಇನ್ನು 2.5 ವರ್ಷ ಇದೆ ಸರ್. 2.5 ವರ್ಷ ಇದೆ. ಬಹಳ ಒಳ್ಳೆಯದು. ಮಕ್ಕಳೆಲ್ಲ ಓದ್ತಾ ಇದ್ದಾರಾ? ಎಲ್ಲ ಮುಗಿದಿದೆ ಸರ್. ಎಲ್ಲ ಮಕ್ಕಳಿಗೆಲ್ಲ ಮದುವೆ ಮಾಡಿದ್ದೀನಿ. ಓ, ಮದುವೆನೂ ಆಗಿದೆ, ಮೊಮ್ಮಕ್ಕಳು ಆಗಿದ್ದಾರೆ. ಮೊಮ್ಮಕ್ಕಳು ತುಂಬ ಕುಟುಂಬ. ತುಂಬ ಕುಟುಂಬ ಸರ್. ಒಂದು ಪ್ರಶ್ನೆ ಕೇಳ್ತೇನೆ. ನಮ್ಮ ಬೆಂಗಳೂರಲ್ಲಿ ಒಂದು ಜೀವ, ಒಂದು ಪ್ರಾಣಿ. ಆ ಪ್ರಾಣಿಯ ತಲೆಗೆ ತ್ರಿಶೂಲವನ್ನು ಹೊಡೆದಿದ್ದಾರೆ. ಆ ಪ್ರಾಣಿ ಯಾವುದು? ಆ ಸ್ಥಳ ಎಲ್ಲಿದೆ? ದೊಡ್ಡ ಪರಿಸೆ ನಡೆಯುತ್ತೆ. ಅದರಲ್ಲೂ ಕಾರ್ತಿಕ ಮಾಸ ಬಂತು ಅಂತ ಹೇಳ್ತಂದರೆ ಅಲ್ಲಿ ಪರಿಸೆ ನಡೆಯೋದುಂಟು. ಸರ್, ಬಸವನಗುಡಿ ಇರಬೇಕು ಸರ್. ಬಸವನಗುಡಿ ಇರಬೇಕು ಏನೋ, ಅದೇ ಸರಿಯಾದ ಉತ್ತರ. ನನ್ನ ಸಾಗದ ಕನಸು. ಈ ಪುಸ್ತಕವನ್ನು ದಯವಿಟ್ಟು ತಗೊಳ್ಳಿ. ಧನ್ಯವಾದಗಳು. ನಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರಿನ ಬಸವಣ್ಣ ಬಹಳ ಸುಂದರವಾದಂಥ ವಿಗ್ರಹ. ವಿಶೇಷತೆಗಳನ್ನು ಗಮನಿಸಬೇಕು. ನೀವು ಹೋಗಿ ನೋಡಿದ್ರೆ ಒಂದು ಪಿಟೀಲಿನ ಮೇಲೆ ಒಂದು ಕಾಲಿದೆ. ಬಸವನ ಮುಂದಿನ 2 ಕಾಲುಗಳಿದೆಯಲ್ಲ, ಒಂದು ಕಮಲದ ಮೇಲೆ ಇದ್ದರೆ ಮತ್ತೊಂದು ಪಿಟೀಲಿನ ಮೇಲೆ ಇದೆ. ನನಗೆ ತಿಳಿದ ಮಟ್ಟಿಗೆ ಹೀಗೆ ವಾದ್ಯವನ್ನು ನುಡಿಸ್ತಾ ಇರ್ತಕ್ಕಂಥ ಬಸವಣ್ಣನ ವಿಗ್ರಹ ಎಲ್ಲೂ ಇಲ್ಲ. ಅದಿರೋದು ಬೆಂಗಳೂರಲ್ಲಿ ಮಾತ್ರ. ಮತ್ತು ಇನ್ನೂ ಒಂದು ಸೂಕ್ಷ್ಮ ಇದೆ. ಎಲ್ಲಿ ಆ ಕಮಲ ಇದೆಯೋ ಆ ಕಮಲದ ಕೆಳಭಾಗದಲ್ಲಿ ಒಂದು ತೊರೆ ಹುಟ್ಟುತ್ತಂತೆ. ಆ ತೊರೆ ಹುಟ್ಟಿ ಮುಂದೆ ಅದು ಒಂದು ಸಣ್ಣ ಹೊಳೆಯಾಗಿ ಹರಿದು ಮುಂದೆ ಅದು ವೃಷಭಾವತಿ ನದಿ ಆಗುತ್ತೆ ಅಂತ. ವೃಷಭಾವತಿ ನದಿಗೆ 2 ಮೂಲ. ಒಂದು ಮಲ್ಲೇಶ್ವರದಲ್ಲಿ ಇರ್ತಕ್ಕಂಥ ಬಸವಣ್ಣ ಏನಿದ್ದಾನೆ
ಆ ಬಸವಣ್ಣನ ಬಾಯಿಂದ ಏನು ನಿರಂತರವಾಗಿ ನೀರು ಹರಿಯುತ್ತೆ, ಇವತ್ತಿಗೂ ಸಹ ನನ್ನ ಬಾಲ್ಯದಿಂದಲೂ ನೋಡ್ಕೊಂಡು ಬರ್ತಾ ಇದ್ದೇನೆ, ನೀರು ಬರ್ತಾನೇ ಇದೆ ಆ ಬಸವಣ್ಣ. ಅಲ್ಲಿ ಮೂಲ ಆಸರೆ ಇದೆಯಂತೆ ನೀರಿಂದು, ಎರಡನೇ ಆಸರೆ ಈ ಬಸವಣ್ಣ. ಎರಡು ನೆಲದ ಒಳಗೇ ಹರಿದು ಸೇರಿ ಅದು ವೃಷಭಾವತಿ ಅನ್ನೋ ಹೆಸರನ್ನು ಗಳಿಸುತ್ತೆ ಅಂತ ಹೇಳ್ತಾರೆ. ಬಹಳ ಒಳ್ಳೆ ಉತ್ತರ ಕೊಟ್ರಿ ಸರ್. ತಮ್ಮ ಪರಿಚಯ? ನನ್ನ ಹೆಸರು ಸಂತೋಷ್ ಅಂತ. ಸಂತೋಷ್, ಏನು ಮಾಡ್ತಾ ಇದ್ದೀವಿ? ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡ್ತೀವಿ. ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡ್ತಾಯಿದ್ದೀರಿ, ವಿದ್ಯುತ್ತಿಗೆ ಸಂಬಂಧಪಟ್ಟ ಹಾಗೆ. ಸ್ಟಾರ್ಟರ್ ಆಲ್ಟರ್ನೇಟ್ ಮಾಡ್ತೀವಿ. ಹಾಂ. ಏನು ಪದವಿಯನ್ನು ಗಳಿಸಿದ್ದೀರಿ? ಡಿಪ್ಲೊಮಾ ಮಾಡಿದ್ದೀರಿ ವಿದ್ಯುತ್ತಿಗೆ ಸಂಬಂಧಪಟ್ಟ ಹಾಗೆ. ಎಲ್ಲಿ? ನಾವು ಮಾಡಿದ್ದು ಬೆಳಗಾಮದಲ್ಲಿ ಸರ್. ಬೆಳಗಾಮಲ್ಲಿ? ಹೌದು ಸರ್. ಬೆಳಗಾಮಲ್ಲಿ ಮಾಡಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಎಷ್ಟು ವರ್ಷದಿಂದ? ಸರ್ 17 ವರ್ಷ ಆಯಿತು. 16-17 ವರ್ಷ ಆಯಿತು. 16-17 ವರ್ಷದಲ್ಲಿ ನಿಮಗೆ ಏನಾದರೂ ಟ್ರಾನ್ಸ್ಫರ್ ವರ್ಗಾವಣೆ ಇರುತ್ತಾ? ಹಾಂ, ಇದೆ ಸರ್. ಹಾಂ, ಇದೆ ಸರ್. ಎಲ್ಲೆಲ್ಲಿಗೆ ವರ್ಗಾವಣೆ ಆಗುತ್ತೆ ಸರ್? ನಮ್ಮದು ಎಲ್ಲಿ ಬೇಕು ಇಂಟರ್ ಕಾರ್ಪೊರೇಷನ್ನು ಇದೆ ಸರ್. ಹಾಂ, ಇದೆ ಸರ್, ಎಲ್ಲ ಕಡೆ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದರೂ ಹಾಕ್ಬೋದು ಇದೆ. ನಿಮಗೆ. ಇಲ್ಲಿ ಇರ್ತಕ್ಕಂಥ ಕೆಲಸ ಸುಲಭವಾಗಿದೆಯಾ, ಮಧ್ಯಮ ಪ್ರಮಾಣದ ಅಥವಾ ಬಹಳ ಕಷ್ಟಕರವಾದದ್ದು? ಇಲ್ಲ ಸರ್, ನಾವು ಪ್ರೀತಿಯಿಂದ ಮಾಡಿದರೆ ಅದು ಸುಲಭನೇ ಸರ್. ಒಳ್ಳೆ ಉತ್ತರ ಹೇಳಿದ್ರಿ ನೋಡಿ. ಇಷ್ಟಪಟ್ಟು ಕೆಲಸ ಮಾಡ್ತಂದರೆ ಕಷ್ಟ ಅನ್ನೋದು ಹತ್ತಿರಕ್ಕೆ ಬರೋದೇ ಇಲ್ಲ. ಅಷ್ಟೇ ಸರ್. ಹಾಗಾಗಿ ಯಾವುದೇ ಕೆಲಸ ಮಾಡಬೇಕಾದ್ರೂ ಬಹಳ ಪ್ರೀತಿಯಿಂದ ಇಷ್ಟಪಟ್ಟು ಕೆಲಸ ಮಾಡಿದ್ರೆ ಅದು ಎಷ್ಟೇ ಕಷ್ಟದ ಕೆಲಸ ಆಗಿರಲಿ, ಬೆಟ್ಟವನ್ನು ಕರಗಿಸುವ ಕೆಲಸ ಆಗಲಿ, ಇಷ್ಟಪಟ್ಟು ಕೆಲಸ ಮಾಡಿದ್ರೆ ಅದು ಕರಗಿ ಹೋಗುತ್ತೆ. ಬಹಳ ಒಳ್ಳೆ ಉತ್ತರವನ್ನು ಕೊಟ್ಟರೆ. ಯಾವ್ಯಾವ ರೀತಿಯ ಕೆಲಸಗಳು ಬರುತ್ತೆ ಸಾಮಾನ್ಯವಾಗಿ? ಆಲ್ಟರ್ನೇಟರ್ ಆ್ಯಂಡ್ ಸ್ಟಾರ್ಟರ್ ಮಾಡ್ತಿದ್ದೀವಿ. ಹಾಂ. ಅದರಲ್ಲಿ ಫೇಲ್ ಆಗಿದ್ದು ಎಲ್ಲ ಬರ್ತಾರೆ. ತುಂಬ ಸಂತೋಷ. ಬೆಳಗಾಮಿಂದ ಬಂದಿದ್ದೀರಿ ತಾವು. ಬೆಳಗಾಮು 2 ತಿಂಡಿಗಳಿಗೆ ಪ್ರಸಿದ್ಧವಾದದ್ದು. ಹೌದು ಸರ್. ಒಂದು ಕುಂದ, ನಮಗೆಲ್ಲ ಗೊತ್ತು, ಹೌದು, ನಾವೆಲ್ಲ ತಿಂದಿದ್ವಿ. ಬೆಳಗಾಂಗೆ ಹೋಗ್ತಾ ಇದ್ದೀನಿ ಅಂತ ಹೇಳತ್ತಂದರೆ ಮೇಲ್ಗಡೆ ಮನೆಯವರು, ಪಕ್ಕದ ಮನೆಯವರು, ಕೆಳಗಿನ ಮನೆಯವರು ಎಲ್ಲರೂ ನಮ್ಗರ್ಧ ಕೆ ಜಿ ತೊಗೊಂಬನ್ನಿ ಅಂತ ಮೊದಲೇ ಹೇಳಿಬಿಡ್ತಾರೆ. ಕುಂದ ನಮಗೆ ಗೊತ್ತಿದೆ. ಕುಂದಾದರ ಜೊತೆ ಇನ್ನೂ ಒಂದು ತಿಂಡಿ ಬಹಳ ಪ್ರಸಿದ್ಧವಾದದ್ದು, ಒಂದು ಗಾದೆ ಮಾತು ಸಹ ಉಂಟು. ಅದೇ ತಿಂಡಿಯ ಹಾಗೆ ಇರುವಂಥ ಅದರ ಸೋದರ ತಿಂಡಿಗಳು ಮಲೆನಾಡಲ್ಲಿ ಮಾಡ್ತಾರೆ, ತೊಡೆದೇವು ಅಂತ. ಹಾಗೆ ನೀವೇನಾದರೂ ಆಂಧ್ರದ ಹೈದರಾಬಾದಿಗೆ ಹೋದರೆ ಪೂತರೇಕಲ್ಲು ಅಂತ ಮಾಡ್ತಾರೆ. ಎಷ್ಟು ತೆಳುವಾಗಿರುತ್ತೆ ಅಂದರೆ ಕಾಗದಕ್ಕಿಂತ ತೆಳುವಾಗಿರುತ್ತೆ ಆ ಸಿಹಿ ತಿಂಡಿ. ಬಹಳ ರುಚಿಯಾಗಿರುತ್ತೆ. ಸ್ವಲ್ಪ ಸಕ್ಕರೆ ಹೆಚ್ಚು, ಆದರೂ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹಾಗೆ ನಮ್ಮ ಬೆಳಗಾವಿಯ ತಿಂಡಿ ಯಾವುದು? ಒಂದು ಗಾದೆ ಮಾತುಂಟು ಕನ್ನಡದಲ್ಲಿ, ಮನಸ್ಸಿನಲ್ಲಿಯೇ ಮುಂದೆ ಏನು? ಯಾರು ಹೇಳ್ತೀರಿ? ಮನಸ್ಸಿನಲ್ಲಿಯೇ ಏನು ತಿಂದರು? ಮನಸ್ಸಿನಲ್ಲಿಯೇ ಮಂಡಿಗೆಯನ್ನು ತಿಂದರು ಅಂತ ಹೇಳ್ತಾರೆ. ಮಂಡಿಗೆ ಅಂತ ಹೇಳಿ ಅಕ್ಕಿ ಹಿಟ್ಟಲ್ಲಿ ಮಾಡ್ತೀವಿ, ಬೆಲ್ಲ ಅಥವಾ ಸಕ್ಕರೆ, ಕಬ್ಬಿನ ರಸ ಇದಕ್ಕೆ ಸೇರಿ ಮಾಡ್ತಾರೆ. ಬಹಳ ರುಚಿಯಾಗಿರುತ್ತೆ. ತಿಂತಾಯಿದ್ರೆ ಎಷ್ಟು ತಿಂದ್ವಿ ಲೆಕ್ಕ ಇಡೋಕ್ಕೆ ಆಗಲ್ಲ, ಅಷ್ಟು ರುಚಿ ಇರುತ್ತೆ. ಆ ಮಂಡಿಗೆನೂ ಸಹ ಬೆಳಗಾವಿಯಲ್ಲಿ ಬಹಳ ಪ್ರಸಿದ್ಧವಾದಂಥ ಒಂದು ತಿಂಡಿ. ಬೆಂಗಳೂರಲ್ಲಿ ನಮ್ಮ KSRTC, ಈ BTS ಬಸ್ ಸ್ಟಾಪು ಇವೆಲ್ಲ ಇದೆ ಅಲ್ವಾ? ಹಿಂದೆ ಒಂದು ಕೆರೆ ಆಗಿತ್ತಂಥದ್ದು. ಆ ಕೆರೆ ಹೆಸರು ಗೊತ್ತಾ? ನೀವು ಆಯ್ಕೆಗಳು ಕೇಳಿದರೆ ಆಯ್ಕೆಗಳು ಕೊಟ್ಬಿಡ್ತಿದ್ದೆ ನಾನು. ಆಯ್ಕೆ ಹೇಳಿ ಸರ್. ಈಗ ಕೇಳಬೇಕು. ಧರ್ಮಾಂಬುದಿ, ಕೆಂಪಾಂಬುದಿ? ಕೆಂಪಾಂಬುದಿ ಸರ್. ಧರ್ಮಾಂಬುದಿ, ಕೆಂಪಾಂಬುದಿ ಸ್ವಲ್ಪ ದೂರ ಇದೆ. ಧರ್ಮಾಂಬುದಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಅದು ಮೈದಾನ ಆಗಿದ್ದಾಗ ಪ್ರತಿ ವರ್ಷ ಒಂದು ಸರ್ಕಸ್ಸು ಆಗ್ತಾಯಿತ್ತು ಅಲ್ಲಿ. ಆ ಸರ್ಕಸ್ಸಲ್ಲಿ ಒಂದು ಸಲ ಅಪಘಾತ ಆದಮೇಲೆ ಆ ಸರ್ಕಸ್ ನಡೆಸೋಕೆ, ಈಗ ಬೆಂಕಿ ಅಪಘಾತ, ಅಗ್ನಿ ಅಪಘಾತ ಆದಮೇಲೆ ಅಲ್ಲಿ ಸರ್ಕಸ್ ನಡೆಸೋಕ್ಕೆ ಅನುಮತಿ ಸಿಗ್ತಾ ಇಲ್ಲ. ಈಗ ಆ ಸ್ಥಳವನ್ನು ಕೆಂಪೇಗೌಡ ಸರ್ಕಲ್ ಅಂತ ಕರೀತೇವೆ. ಇನ್ನೂ ಒಂದು ಹೆಸರಿದೆ, ಒಂದು ಚಿತ್ರಮಂದಿರದ ಹೆಸರಲ್ಲಿ ಆ ಪ್ರದೇಶವನ್ನು ಕರೀತಾರೆ. ಆ ಚಿತ್ರಮಂದಿರದ ಹೆಸರು ಯಾವುದು? ಮೆಜೆಸ್ಟಿಕ್ ಇದೆ. ಮೆಜೆಸ್ಟಿಕ್ ಅಂತಾರೆ. ಮೆಜೆಸ್ಟಿಕ್ ಸರ್ಕಲ್, ಅದೇ ಸರಿಯಾದ ಉತ್ತರ. ಬೆಳಕ ಜೋಳಿಗೆ ಎನ್ನುವ ಈ ಪುಸ್ತಕ ಕೊಡ್ತಾ ಇದ್ದೇನೆ, ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು ಸರ್. ತಮ್ಮ ಹೆಸರು? ಸಿದ್ದರಾಜು LK ಅಂತೇಳಿ. ಹಾಂ.
ಮೊದಲು ತುಮಕೂರು ವಿಭಾಗದಿಂದ ಇಲ್ಲಿಗೆ ವರ್ಗಾವಣೆಯಾಗಿ ಬಂದಿದ್ದೀನಿ ಸರ್. ಕುಶಲಕರ್ಮಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮದು ಬಂದ್ಬಿಟ್ಟು ಈ ಬಸ್ನಲ್ಲಿ ಈ ವಿದ್ಯುತ್ ವ್ಯವಸ್ಥೆನ ಸಮಸ್ಯೆಗಳೇನೇ ಬಂದ್ರೂ ಹೊರಗಡೆ ಲೈಟಿಂಗ್ಸು, ಸ್ಟಾರ್ಟರ್, ಆಲ್ಟರ್ನೇಟರ್, ವೈರಿಂಗ್ ಕೆಲಸಗಳನ್ನ ಮಾಡ್ಕೊಂಡು ಇಲ್ಲಿ 8 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಬೆಂಗಳೂರು ಕೇಂದ್ರೀಯ ವಿಭಾಗದಲ್ಲಿ. ಈ ಬಲ್ಬ್ಗಳೆಲ್ಲ ಕೆಲವು ಸಲ ಹೊರಟೋಗುತ್ತಲ್ಲ, ಹೌದು. ಅದಕ್ಕೇನಾದರೂ ಒಂದು ಆಯಸ್ಸು ಇಷ್ಟು ಗಂಟೆಗಳು ಉರಿಬೇಕು ಅಂತ ಇರುತ್ತಾ ಸರ್? ಬಲ್ಬ್ಗಳಿಗೆ ಯಾವುದೇ ರೀತಿ ಆಯಾಸ ಹೇಳಕ್ಕೆ ಖಾತ್ರಿ ಇಲ್ಲ. ಇಲ್ಲ ಸರ್. ಹಾಂ ಹಾಂ ಹಾಂ, ಯಾವುದೂ ನಾವು ಗ್ಯಾರಂಟಿ ಅಂತೂ ಕೊಡೋಕ್ಕಾಗಲ್ಲ. ಕೊಡೋದಿಲ್ಲ. ಮ್ಯಾನುಫ್ಯಾಕ್ಚರ್ ಮಾಡೋರಿಗೆ ಗ್ಯಾರಂಟಿ ಕೊಡೋಲ್ಲ. ಹಾಂ, ಅದರಲ್ಲಿ ನಾವು ಏನು ಹೇಳೋಕ್ಕಾಗಲ್ಲ. ಒಂದು ಅಂದಾಜು ಅಂದರೆ ಯಾವುದೇ ಸಮಸ್ಯೆ ಇಲ್ಲ ಆದರೆ ಬರುತ್ತೆ ಸರ್. ಸಮಸ್ಯೆ ಸಣ್ಣ ಪುಟ್ಟದ್ದು ಏನಾರ ಒಂದು ಶಾರ್ಟ್ ಸರ್ಕ್ಯೂಟ್ ಆಯಿತು ಅಂದರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಹೋಗುತ್ತೆ. ಹಾಂ ಹಾಂ, ಹೊರಟೋಗುತ್ತೆ. ಹೌದು. ಹಾಂ ಹಾಂ. ನೀವು ಮೂಲತಃ ತುಮಕೂರವರ? ಇಲ್ಲ ಸರ್, ನಾವು ಮೂಲತಃ ಮಂಡ್ಯ ಜಿಲ್ಲೆಯವರು. ಮಂಡ್ಯ ಜಿಲ್ಲೆ. ಹಾಂ ಹಾಂ. ತುಮಕೂರಿನಲ್ಲಿ ಒಂದು 17 ವರ್ಷ ಸೇವೆ ಸಲ್ಲಿಸಿ ಹಾಂ ಹಾಂ. ಈ ಬೆಂಗಳೂರು ಕೇಂದ್ರೀಯ ವಿಭಾಗಕ್ಕೆ ಬಂದು ಒಂದು 8 ವರ್ಷ ಆಗಿದೆ. ಮಂಡ್ಯದ ಜನ ಪ್ರತಿದಿನ ಬೆಳಿಗ್ಗೆ ಎದ್ದಾಗ ಆ ಸೂರ್ಯನಿಗೆ ಕೈ ಮುಗಿದೇ ಇದ್ದರೂ ಈ ಮಹಾನುಭಾವರಿಗೆ ಕೈ ಮುಗಿತಾರೆ. ಯಾರು? ಸರ್ ಎಂ ವಿಶ್ವೇಶ್ವರಯ್ಯನವ್ರಿಗೆ. ಸರ್ ಎಂ ವಿಶ್ವೇಶ್ವರಯ್ಯ. ಆಮೇಲೆ ಜಯಚಾಮರಾಜೇಂದ್ರ ಒಡೆಯರ್ಗೆ. ಜಯಚಾಮರಾಜೇಂದ್ರ ಒಡೆಯರ್ ಅಲ್ಲ, ಅವರಿಗಿಂತ ಹಿರಿಯರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಅಂತಹ ಅರಸ ಮತ್ತೊಬ್ಬರಿಲ್ಲ ಈ ಭಾರತದಲ್ಲಿ. ಹಿಂದೆ ಇದ್ದರೆ ಏನೋ ಗೊತ್ತಿಲ್ಲ, ರಾಮಾಯಣ ಮಹಾಭಾರತ ಕಾಲದಲ್ಲಿ ಇದ್ದರೂ ನಾವು ನೋಡಿದವರಲ್ಲ. ಆದರೆ ಇತಿಹಾಸದ ಜ್ಞಾನ ಬಂದ ಮೇಲೆ, ಎಲ್ಲ ಅರಸರ ಬಗ್ಗೆ ಓದಿ ತಿಳಿದ ಮೇಲೆ ನಾಲ್ವಡಿಯವರಂಥ ಕೆಲಸ ಮಾಡಿದವರು ಮತ್ತೊಬ್ಬರು ಇಲ್ಲವೇ ಇಲ್ಲ ಅಂತ ಹೇಳಬಹುದು. ಭಾರತದಲ್ಲಿ ಮಾತ್ರವಲ್ಲ, ಇಡೀ ಏಷ್ಯಾ ಖಂಡದಲ್ಲಿ ವಿದ್ಯುತ್ತನ್ನು ಮೊದಲ ಬಾರಿಗೆ ತಂದವರು ನಮ್ಮ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಹಾಗೂ ಕೆ ಶೇಷಾದ್ರಿ ಅಯ್ಯರ್ ಅವರು. ಇವತ್ತು ಬೆಂಗಳೂರಿನ ಹೆಸರು ವಿಶ್ವದಾದ್ಯಂತ ಪ್ರಸಿದ್ಧವಾಗಿದೆ. ಎಲೆಕ್ಟ್ರಾನಿಕ್ ಕ್ಯಾಪಿಟಲ್ ಅಂತೀವಿ, ಕಂಪ್ಯೂಟರ್ ಕ್ಯಾಪಿಟಲ್ ಅಂತ ಹೇಳ್ತೀವಿ, IT ಕ್ಯಾಪಿಟಲ್ ಅಂತ ಹೇಳ್ತೀವಿ, ಈಗ AI ಕ್ಯಾಪಿಟಲ್ ಸಹ ಆಗ್ತಾಯಿದೆ ಬೆಂಗಳೂರು. ಇಷ್ಟೆಲ್ಲ ಸಾಧನೆಗಳನ್ನು ನಾವು ಮಾಡಲಿಕ್ಕೆ ಪ್ರಧಾನ ಕಾರ್ಖಾನೆಗಳು HAL ಆಗಿರ್ಬೋದು, HMT ಆಗಿರ್ಬೋದು, BEL ಆಗಿರ್ಬೋದು, ITI ಆಗಿರ್ಬೋದು, BHEL ಆಗಿರ್ಬೋದು, ಇಸ್ರೋ ಆಗಿರಬಹುದು, ಈ ಎಲ್ಲ ಸಂಸ್ಥೆಗಳು ಬೆಳೆಯೋದಕ್ಕೆ ಮುಖ್ಯ ಕಾರಣ ವಿದ್ಯುತ್ತು. ಯಾಕಂದರೆ ಇಡೀ ಭಾರತದ ಯಾವುದೇ ರಾಜ್ಯದಲ್ಲಿ, ಯಾವುದೇ ನಗರದಲ್ಲಿ ವಿದ್ಯುತ್ತು ಸುಲಭವಾಗಿ ಬೇಕಾದಷ್ಟು ಸಿಗದೇ ಇರುವಂತಹ ಕಾಲದಲ್ಲಿ ನಮ್ಮ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ವಿದ್ಯುತ್ ಉತ್ಪಾದನೆಯನ್ನು ಶಿವನ ಸಮುದ್ರದಲ್ಲಿ ಆರಂಭಿಸಿ ಕೋಲಾರದ ಚಿನ್ನದ ಗಣಿಯಲ್ಲಿ ಇರುವಂಥ ಚಿನ್ನವನ್ನು ತೆಗೆಯೋದಕ್ಕೆ ನೆರವನ್ನು ಪಡೆದು, ಹಾಗೆಯೇ ಅನೇಕ ಕಾರ್ಖಾನೆಗಳನ್ನು ಸ್ಥಾಪಿಸಿ, ನಂತರ ಜೋಗದಿಂದ ವಿದ್ಯುತ್ತನ್ನು ಪಡೆದು, ಆ ವಿದ್ಯುತ್ತಿನ ಕಾರಣ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಎಲ್ಲ ಪ್ರಧಾನ ಕಾರ್ಖಾನೆಗಳು, ವೈಜ್ಞಾನಿಕ ಸಂಸ್ಥೆಗಳು ಎಲ್ಲವೂ ಆರಂಭವಾಗಿದ್ದು ನಮ್ಮ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ. ಇದಕ್ಕೆ ಮೂಲ ಯಾರು ಅಂತ ಹೇಳ್ತಂದರೆ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್. ತಾವು ಹೇಳಿದ ಹಾಗೆ ಸರ್ ಎಂ ವಿಶ್ವೇಶ್ವರಯ್ಯ ಹಾಗೂ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಅವರನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಜನಸಾಮಾನ್ಯರಿಗಾಗಿ ಕಾನೂನು ಮಾಹಿತಿ ಎನ್ನುವ ಪುಸ್ತಕ ನಾವು ಕೊಡ್ತಾ ಇದ್ದೇವೆ. ಧನ್ಯವಾದ, ಅಭಿನಂದನೆಗಳು. ನನ್ನ ಹೆಸರು TK ವಿಜಯ್ ಸಿಂಗು. ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಕಾರ್ಪೆಂಟರ್ ಸೆಕ್ಷನಲ್ಲಿ ನನ್ನ ಸರ್ವಿಸ್ ಆಗಿದೆ. ನಾನು 37 ವರ್ಷ ಸರ್ವಿಸ್ ಮಾಡಿದ್ದೀನಿ ಸರ್. ವಿಜಯ್ ಸಿಂಗ್ ಅವರೇ, 37 ವರ್ಷ ಅನುಭವ, ವೃತ್ತಿ ಅನುಭವ ಇದೆ. ಹೌದು ಸರ್. ಅಷ್ಟು ಇಲ್ಲೇ ಆಯಿತಾ, ಬೇರೆ ಬೇರೆ ಕಡೆನೂ ಆಗಿದೆಯಾ? ಫಸ್ಟ್ ಇಲ್ಲೇ ಆಯಿತು. ಫಸ್ಟ್ ಇಲ್ಲಿ ಒಂದು 15 ವರ್ಷ ಮಾಡಿದ್ದೆ. ಹಾಂ ಹಾಂ. ಆಮೇಲೆ ನಾನು ಚನ್ನಪಟ್ಟಣಗೆ ವರ್ಗಾವಣೆ ಆಗಿದೆ. ಹಾಂ. ಮತ್ತೆ 2010ರಲ್ಲಿ ಮತ್ತೆ ಟ್ರಾನ್ಸ್ಫರ್ ಆಗಿ ಇಲ್ಲಿ ಬಂದೆ. ಮತ್ತೆ ಇಲ್ಲಿ ಬಂದಿದ್ದೀವಿ. ಇಲ್ಲೇ ಮಾಡ್ತಾ ಇದ್ದೀನಿ ಸರ್. ಇನ್ನೂ ಒಂದು 3 ವರ್ಷ ಇದೆ. ಇನ್ನೂ ಒಂದು 3 ವರ್ಷ ಇದೆ. ಮಕ್ಕಳಿಗೆ ಮದುವೆ? ಮಗ ದೊಡ್ಡವನು ಡಿಪ್ಲೊಮಾ ಮಾಡಿ ಮಹೇಂದ್ರ ಕಂಪನಿಗೆ ಹೋಗ್ತಾ ಇದ್ದಾನೆ. ಹಾಂ ಹಾಂ. ಮಗಳು ಸೆಕೆಂಡ್ ಇಯರ್ ಡಿಗ್ರಿ ಓದ್ತಾ ಇದ್ದಾಳೆ. ಇನ್ನೂ ಮದುವೆ ಆಗಬೇಕು? ಮದುವೆ ಯಾರ್ದು ಆಗಿಲ್ಲ ಸರ್. ಆಗಿಲ್ಲ. ಇನ್ನೂ 3 ವರ್ಷಗಳ ಕಾಲ ಇದೆ. ಬಹಳ ಸಂತೋಷ.
ಯಾವ ರೀತಿಯ ಕೆಲಸ ಮಾಡ್ತಾಯಿದ್ದೀವಿ? ಸರ್ ನಾನು ಕಾರ್ಪೆಂಟರ್ ಶಿಕ್ಷಣದಲ್ಲಿ ಕೆಲಸ ಮಾಡ್ತೀನಿ. ಹಾಂ 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 ನಮ್ಮದು ಪ್ಲ್ಯಾಟ್ಫಾರಮ್ಮು ಏನೋ ಕೆಲಸ ಇದೆ, ಸೀಲಿಂಗ್ ಕೆಲಸ, ಹಾಂ. ವುಡ್ ಕೆಲಸ ಎಲ್ಲ ಅದನ್ನ ಪೂರ್ತಿ ಮಾಡ್ತೀನಿ. ಬಸ್ಸೊಳಗೆ ಏನಿರುತ್ತೆ ವುಡ್ ಕೆಲಸ? ಸರ್ ಪ್ಲ್ಯಾಟ್ಫಾರಮ್ ಕೆಲಸ ಇರುತ್ತೆ, ಹಾಂ, ಮತ್ತು ಡಿಕ್ಕಿನಲ್ಲಿ ಇರುತ್ತೆ, ಹಾಂ. ಮತ್ತು ಈ ಸೀಲಿಂಗಲ್ಲಿ ವುಡ್ ಹಾಕಿ ಅದ್ರ ಮೇಲೆ ರೆಕ್ಸಿನ್ ಹಾಕಿ ಅದ್ರ ಕೆಲಸ ಎಲ್ಲ ಇರುತ್ತೆ. ಹಾಂ ಅದೆಲ್ಲ ಇರುತ್ತೆ ಸರ್. ಸೀಟ್ ಇರುತ್ತೆ, ಹಾಂ ಹಾಂ. ಇದೆಲ್ಲ ಇದು ಮಾಡ್ತೀವಿ, ಹೋಗ್ತಾ ಇರುತ್ತೆ. ಅದನ್ನು ಮತ್ತೆ ರೀಪ್ಲೇಸ್ ಮಾಡ್ತೀವಿ ಸರ್. ಈ ಮಳೆಕಾಲ ಬಂದರೆ ನೀರೆಲ್ಲ ಹೊಡೆದು ಕೆಳಗಡೆ ಎಲ್ಲ ವುಡ್ಡೆಲ್ಲ ಹೋಗಿರುತ್ತೆ, ಅದನ್ನೆಲ್ಲ ಬಿಚ್ಚಿ ಮತ್ತೆ ಹೊಸದು ಹಾಕಿ ಮಾಡ್ತೀವಿ. ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ಬಸ್ಸು ಅಂದರೆ ಅದನ್ನು ಕಬ್ಬಿಣದಿಂದ ಅಥವಾ ಯಾವುದೋ ಲೋಹದಿಂದ ಮಾಡಿರ್ತಾರೆ ಅನ್ನೋದು ನಮ್ಮ ಕಲ್ಪನೆ. ಒಳಗಡೆ ಮರವೂ ಇರುತ್ತೆ ಅಂತ ಗೊತ್ತಿಲ್ಲ. ಮರನೂ ಇರುತ್ತೆ ಸರ್. ಹಾಂ ಹಾಂ, ಮರನೂ ಇರುತ್ತೆ. ಯಾವ ಥರ ಮರ ಬಳಸ್ತೀವಿ ಸರ್? ಅದಕ್ಕೆ ವೆಟ್ರಿಫೈಡ್ ಅಂತ ವುಡ್ ಹಾಕ್ತೀವಿ. ವೆಟ್ರಿಫೈಡ್ ಹಾಂ ಹಾಂ ಹಾಂ. ಅದು ಬಂದ್ಬಿಟ್ಟು ವಾಟರ್ ಪ್ರೂಫ್ ಆಗಿರುತ್ತೆ. ಹಾಂ, ಅದನ್ನ ಹಾಕ್ತೀವಿ. ಹುಳ ಗಿಳ ಹೊಡೆಯಲ್ಲೋ ಅದಕ್ಕೆ? ಅದು ಸ್ವಲ್ಪ ಲೈಫ್ ಬರುತ್ತೆ. ಹಾಂ, ಹುಳ ಅಂದರೆ ಹುಳ ಹೊಡೆಯಲ್ಲ ಅದಕ್ಕೆ, ಹಾಂ, ಸ್ವಲ್ಪ ಲೈಫ್ ಬರುತ್ತೆ. ಹಾಂ, ಮತ್ತು ಪ್ಲೇವುಡ್ಡು ಹಾಕ್ತೀವಿ. ಹಾಂ. ಅದನ್ನೆಲ್ಲ ಹಾಕಿ ಮಾಡ್ತೀವಿ. ಎರಡೇ ಥರ ನಾವು ಯೂಸ್ ಮಾಡ್ತಾರೆ. ಎರಡೇ ಥರ ಮರವನ್ನು ತಾವು ಬಳಸ್ತೀವಿ. ಯಾರು ಪೂರೈಸ್ತಾರೆ ನಿಮಗೆ ಮರನ? ಸರ್ ನಮಗೆ ಲೋಕಲ್ ಪರ್ಚೇಸು ಮಾಡ್ತೀವಿ, ಹಾಂ. ಮತ್ತು ನಮ್ಮ ಪ್ರಾದೇಶಿಕ ಕಾರ್ಯಾಗಾರ ಇದೆ, ಹಾಂ, ಅಲ್ಲಿಂದ ಇಲ್ಲಿ ಬರುತ್ತೆ ನಮಗೆ. ಓಕೆ. ಅದನ್ನು ನಾವು ಯೂಸ್ ಮಾಡ್ತೀವಿ ಸರ್. ಸಿಖ್ಖರಿಗೆ ಪರಮ ಪವಿತ್ರವಾದ ಕ್ಷೇತ್ರಗಳು ಇವೆ ನಮ್ಮ ಭಾರತದಲ್ಲಿ. ಹೌದು. ಅದರಲ್ಲಿ ಒಂದು ಕ್ಷೇತ್ರ ನಮ್ಮ ಕರ್ನಾಟಕದಲ್ಲಿದೆ. ಯಾವುದು? ಬೀದರ್. ಬೀದರ್. ಉತ್ತರ ಸರಿಯಾಗಿದೆ. ಬಾ ಚಕೋರಿ ಗೌತಮ ಬರೆದಂಥ ಪುಸ್ತಕ ತಮಗೆ ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ಬೀದರಲ್ಲಿ 2 ಸ್ಥಳ ಇದೆ, ನಾನಕ್ ಝರ್ನಾ, ನರಸಿಂಹ ಝರ್ನಾ ಅಂತ. ಝರ್ನಾ ಅಂತ ಹೇಳ್ತಂದರೆ ಜರಿ ಅಂತ ಕನ್ನಡದಲ್ಲಿ ಹೇಳ್ತೇವಲ್ವ, ಅದನ್ನು ಹಿಂದಿ ಭಾಷೆಯಲ್ಲಿ ಝರ್ನಾ ಅಂತ ಕರೀತಾರೆ. ನರಸಿಂಹ ಝರ್ನಾ ಅಲೌಕಿಕ ಅನುಭವ ಕೊಡುವಂಥ ಸ್ಥಳ. ಕುತ್ತಿಗೆಯವರೆಗೆ ನೀರು ಬರುತ್ತೆ, ಸುರಂಗ, ಅದರಲ್ಲಿ ನಡ್ಕೊಂಡು ಹೋಗಬೇಕು. ಒಂದು ಅರ್ಧ ಕಿಲೋಮೀಟರಷ್ಟು ನಡೀತು ಅಂತ ಹೇಳ್ತಿದ್ದಾರೆ ನೀರಿನಲ್ಲಿ. ಕೊನೆಗೆ ಹೋದಾಗ ಅಲ್ಲಿ ನರಸಿಂಹನ ವಿಗ್ರಹ ಉಂಟು. ಮೇಲ್ಗಡೆ ಸೂರ್ಯನಿಂದ ನೀರು ತೊಟ್ಟಿಕ್ತಾ ಇರುತ್ತೆ. ಆ ತೊಟ್ಟಿಕ್ಕುವಂಥ ನೀರು ಒಂದು ಸಣ್ಣ ತೊರೆಯ ರೂಪದಲ್ಲಿ ಹರಿದು ಬರುತ್ತೆ. ಅದರೊಳಗೆ ನಾವು ನಡ್ಕೊಂಡು ಹೋಗಬೇಕು. ಬಾವಲಿಗಳಂತೂ ಮುಖಕ್ಕೆ ಹೊಡೆಯೋ ಹಾಗೆ ಹಾರಿ ಬರ್ತಾ ಇರುತ್ತವೆ. ಬಹಳ ಅಲೌಕಿಕ ಅನುಭವ ಆಗುತ್ತೆ. ಇದು ನರಸಿಂಹ ಝರ್ನಾ. ಅದರ ಪಕ್ಕದಲ್ಲೇ ನಾನಕ್ ಝರ್ನಾ ಉಂಟು. ಗುರುನಾನಕರ ಪಾದದಿಂದ ಹುಟ್ಟಿತು ಅಂತ ಒಂದು ನಂಬಿಕೆ. ತುಂಬ ಸ್ವಚ್ಛವಾಗಿ ಕಾದಿಟ್ಟಿದ್ದಾರೆ ಈ ಝರ್ನಾನ. ಪೂರ್ತಿ ನೋಡೋಕ್ಕೆ ನಮಗೆ ಅವಕಾಶ ಇಲ್ಲ, ಆದರೆ ಸ್ವಲ್ಪ ಮಟ್ಟಿಗೆ ನೋಡಬಹುದು. ಅಲ್ಲಿ ಒಂದು ಗುರುದ್ವಾರ ಇದೆ. ಆ ಗುರುದ್ವಾರದಲ್ಲಿ ನಿತ್ಯ ಸೇವೆ ನಡೆಯುತ್ತೆ. ಲಂಗರಲ್ಲಿ ನೀವು ಯಾವಾಗ ಹೋದರೂ ಸಹ ನಿಮಗೆ ಖಾಲಿ ಹೊಟ್ಟೆಯಲ್ಲಿ ಕಳಿಸಲ್ಲ ಅವರು. ಹೊಟ್ಟೆ ತುಂಬ ಚಪಾತಿಯನ್ನು ಅಥವಾ ಅನ್ನವನ್ನು ತಿನ್ನಿಸಿಯೇ ಕಳಿಸೋದು. ಇಂತಹ ಪರಮ ಪವಿತ್ರವಾದ ಸ್ಥಳಗಳು ಇರೋದು ಬೀದರ್. ಆ ಬೀದರ್ ಬಗ್ಗೆ ಮಾಹಿತಿ ಕೊಟ್ಟು ಸಹಾಯ ಮಾಡಿದರೆ ತುಂಬ ತುಂಬ ಧನ್ಯವಾದಗಳು. ಸರ್ ನಮಸ್ಕಾರ. ಹಾಂ ನಮಸ್ಕಾರ ಸರ್. ಹಾಂ, ತಮ್ಮ ಹೆಸರು ಮತ್ತು ಪರಿಚಯ? ಶ್ರೀಪತಿ ಕೆ ಶೆಟ್ಟಿ ಅಂತ. ಹಾಂ. ನಾವು ಇಲ್ಲೇ ಕೆಲಸ ಮಾಡ್ತಾಯಿದ್ವಿ 8 ವರ್ಷದಿಂದ. ಎಷ್ಟು ವರ್ಷದಿಂದ? ಇಲ್ಲಿ 8 ವರ್ಷ ಆಯ್ತು ಬಂದು. ಮೂಲತಃ ಯಾವ ಊರವರು? ಕಾರವಾರ ನಮ್ಮದು. ಕಾರವಾರ. ಕಾರವಾರದಲ್ಲಿ ರಾಷ್ಟ್ರ ಕವಿಗಳ ಹೆಸರಲ್ಲಿ ಒಂದು ಕಡಲ ತೀರ ಇದೆ. ಹಾಂ, ಓಕೆ. ಆ ಕವಿ ನಮ್ಮ ದೇಶದ ರಾಷ್ಟ್ರಗೀತೆಯನ್ನು ಬರೆದಿದ್ದಾರೆ. ಯಾರು? ರವೀಂದ್ರನಾಥ್ ಠಾಗೂರ್. ರವೀಂದ್ರನಾಥ ಠಾಕೂರ್. ಉತ್ತರ ಸರಿಯಾಗಿದೆ. ರವೀಂದ್ರನಾಥ ಠಾಕೂರ್ ಬೀಚ್ ಇದೆ ಅಲ್ಲಿ. ಇದೆ ಅಲ್ಲಿ ಕವನವನ್ನು ಬರೆಯೋದಕ್ಕೆ ಬಂದಿದ್ರಂತೆ ಅವರು. ಬಹಳ ಒಳ್ಳೆಯ ಉತ್ತರ ಕೊಟ್ಟರಿ. ಮಹಾಭಾರತ ಅನ್ವೇಷಣೆ, ಜಗದೀಶ್ ಶರ್ಮ ಸಂಪ ಬರೆದಂಥ ಒಳ್ಳೆಯ ಪುಸ್ತಕ. ಮಹಾಭಾರತದ ಬಗ್ಗೆ ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಸ್ವೀಕರಿಸಿ. ತಮ್ಮ ಹೆಸರು ಮತ್ತು ಪರಿಚಯ? ಸರ್ ನನ್ನ ಹೆಸರು ಕಲ್ಲಪ್ಪ ದೇಸಾಯಿ. ನಮ್ಮೂರು ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕು ಉಗಾರ್ಕುರ್ದ್ ಅಂತ. ಬೆಳಗಾವಿ ಅಂದ ಕೂಡಲೇ ಕಿತ್ತೂರು ರಾಣಿ ಚೆನ್ನಮ್ಮನ ಮರೀಲಿಕ್ಕೆ ಸಾಧ್ಯವಾ? ಹೌದು ಸರ್. ಸಾಧ್ಯನೇ ಇಲ್ಲ. ಈಗ ಒಂದು ಸರಳವಾದ ಪ್ರಶ್ನೆ ಅಂದರೆ, ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಯುದ್ಧವನ್ನು ಮಾಡಿದ 2 ಮಹಿಳೆಯರು ನಮ್ಮ ದೇಶದಲ್ಲಿ ಬಹಳ ಪ್ರಸಿದ್ಧರು. ಒಬ್ಬರು ಕಿತ್ತೂರು ರಾಣಿ ಚೆನ್ನಮ್ಮ, ಇನ್ನೊಬ್ಬರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಇವರಲ್ಲಿ ಯಾರು
ಮೊದಲ ಬಾರಿಗೆ ಬ್ರಿಟಿಷರ ವಿರುದ್ಧ ಹೋರಾಡ್ತಾರೆ? ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಹೇಳ್ತಾರೆ. ತಾವೇನು ಹೇಳ್ತೀರಿ? ಕೊಡಿ ಅವರಿಗೆ ಮೈಕು. ನಾವು ಝಾನ್ಸಿಬಾಯಿ ಲಕ್ಷ್ಮೀ ರಾಣಿ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಹೇಳ್ತೀರಿ. ಲಕ್ಷ್ಮೀಬಾಯಿ ಅಂದರೆ ಕೈ ಎತ್ತಿ ನೋಡೋಣ. ಕಿತ್ತೂರು ರಾಣಿ ಚೆನ್ನಮ್ಮ ಸರಿಯಾದ ಉತ್ತರ. ಕೊಡಿ ಅವರಿಗೆ. ಕಿತ್ತೂರು ರಾಣಿ ಚೆನ್ನಮ್ಮ ಸರಿಯಾದ ಉತ್ತರ. ಝಾನ್ಸಿ ರಾಣಿ ಯುದ್ಧ ಮಾಡೋದಕ್ಕೆ 50 ವರ್ಷಗಳ ಮೊದಲೇ ಈಕೆ ಯುದ್ಧ ಮಾಡಿ ಇಂಗ್ಲೀಷರನ್ನು ಸೋಲಿಸ್ತಾಳೆ. ಆಕೆಯ ನೆಚ್ಚಿನ ಬಂಟ ಒಬ್ಬ ಇದ್ದ. ಯಾರಾತ? ಇಲ್ಲ, ಅವರಿಗೆ ಮಾತ್ರ. ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ ಉತ್ತರ ಸರಿಯಾಗಿದೆ. ಚೂಬಾಣ ನಳಿನ ಚಿಕ್ಕಮಗಳೂರು ಬರೆದಂಥ ಪುಸ್ತಕ ತಮ್ಮ ಕೊಡ್ತಾ ಇದ್ದೇವೆ. ನನ್ನ ಹೆಸರು ಹನುಮಂತರಾವ್ ಕುಲಕರ್ಣಿ ಅಂತೇಳಿ. ಊರು ಬಿಜಾಪುರ ಡಿಸ್ಟಿಕ್ ಮುದ್ದೇಬೇಳೆ ತಾಲೂಕು. 2009ರಲ್ಲಿ ಸೆಕೆಂಡ್ ಡಿಪೋದಲ್ಲಿ ಅಪಾಯಿಂಟ್ ಆಗಿದ್ವಿ. 2019ಕ್ಕೆ ವಿಭಾಗೀಯ ಕಾರಾಗಾರ ಆಗಿ ಟ್ರಾನ್ಸ್ಫರ್ ಆಗಿ ಬಂದು ಗಿರ್ಬಾಗ್ ಸೆಕ್ಷನಲ್ಲಿ ಕೆಲಸ ಮಾಡ್ತಾಯಿದ್ವಿ. ನಮ್ಮ ರಾಜ್ಯದಲ್ಲಿ ಹಾಂ ಸರ್. ಪಂಚನದಿಗಳ ನಾಡು, ಕರ್ನಾಟಕದ ಪಂಜಾಬ್ ಅಂತ ಕರೀತಾರೆ. ಯಾವುದು ಆ ಜಿಲ್ಲೆ? ಆಯ್ಕೆ ಕೊಡಿ ಅಂದರೆ ಕೊಡ್ತೇನೆ. ಆಯ್ಕೆ ಕೊಡಿ ಸರ್. ಆಯ್ಕೆ ಹಾಂ ಸರ್. ಆಯ್ಕೆ ಬೇಕಾ? ಹಾಂ ಸರ್. ಬೆಳಗಾವಿ, ಬಿಜಾಪುರ. ಬಿಜಾಪುರ ಸರ್. ಬಿಜಾಪುರ ಉತ್ತರ ಸರಿಯಾಗಿದೆ. ಮೊಸಳೆ ಮತ್ತು ಮಿಂಚುಳ್ಳಿ ಈರಣ್ಣ ಬೆಂಗಾಲಿ ಬರೆದಂಥ ಪುಸ್ತಕ ತಮ್ಮ ಕೊಡ್ತಾ ಇದ್ದೇವೆ. ಬಿಜಾಪುರ ಅಥವಾ ವಿಜಯಪುರದಲ್ಲಿ 5 ನದಿಗಳು ಹರಿಯುತ್ತೆ. ಆದರೆ 5 ನದಿಗಳನ್ನು ಪರಿಣಾಮಕಾರಿಯಾಗಿ ಬಳಸ್ಕೊಳ್ಳೋ ಒಂದು ಪ್ರಯತ್ನ ನಾವು ಮಾಡಬೇಕಾಗಿದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.